ಸೊ ಎಲ್ಲ ಮುಖ್ಯ ಶಿಕ್ಷಕರಿಗೆ ನಮಸ್ಕಾರಗಳು. ಹಿಂದಿನ ವಿಡಿಯೋದಲ್ಲಿ ಮೇಕರ್ ಲಾಗಿನ್ನಲ್ಲಿ ವೆಂಡರನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಈಗ ನಾನು ಚೆಕ್ಕರ್ ಲಾಗಿನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ವೆಂಡರನ್ನು ಹೇಗೆ ಅಪ್ರೂವಲ್ ಮಾಡಬೇಕು ಅನ್ನೋದನ್ನು ಚೆಕ್ಕರ್ ಲಾಗಿನ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹೇಗೆ ನಿಮ್ಮ ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ GBIZ.canarabank.in ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಈ ಒಂದು ಕೆನರಾ ಬ್ಯಾಂಕ್ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ಎರಡನೇ ಬಾರಿ ಒಂದು ಕೆನರಾ ಬ್ಯಾಂಕ್ ಪೋರ್ಟಲ್ಗೆ ಲಾಗಿನ್ ಆಗ್ತಿದ್ದೀರಾ ಅಂದರೆ ಚೆಕ್ಕರ್ ಲಾಗಿನ್ ತೊಗೋಬೇಕು. ಸೊ ಇಲ್ಲಿ ಯೂಸರ್ ನೇಮ್ಗೆ ನಿಮ್ಮ BRC ಕಚೇರಿಯಿಂದ ಕೊಟ್ಟಿರ್ತಾರೆ. ಸೊ ಆ ಒಂದು ಕ್ರೆಡೆನ್ಷಿಯಲ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಗೆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾವನ್ನು ಈ ಬಾಕ್ಸ್ಗೆ ಎಂಟ್ರಿ ಮಾಡಿ. ಸೊ ಇದಾದ ಮೇಲೆ ಇಲ್ಲಿ ಲಾಗಿನ್ ಅಂತ ಹೇಳಿದೆ, ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಹೇಗೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ ಮೆಸೇಜಲ್ಲಿ. ಆ OTPಯನ್ನು ಇಲ್ಲಿಗೆ ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಅಂತ ಹೇಳಿ ಇದೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ OTP ಬಂದಿರುತ್ತೆ 20. ಸೊ OTP ಹಾಕಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ OTP ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಪಪ್ ಪೇಜ್ ಬರುತ್ತೆ, ಇದನ್ನು ಕ್ಲೋಸ್ ಕೊಡಿ. ಸೊ ನಂತರ ನಿಮ್ಮದು ಶಾಲೆ ಹೆಸರು ಎಲ್ಲ ಬರುತ್ತೆ, ಬಜೆಟ್ ಎಲ್ಲ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ ಯೂಸರ್ ಟೈಪ್ ಅಂತ ಹೇಳಿ ಇದೆ, C ಇದೆ, ಇದು ಚೆಕ್ಕರ್ ಲಾಗಿನ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಮೆನು ಇದೆ, 3 ಗೆರೆಗಳಿದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈಗ ನಾವು ಅಪ್ರೂವ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಜಿಟಲ್ ಸಿಗ್ನೇಚರು, ಸ್ಕೀಮ್ ಆ್ಯಕ್ಟಿವಿಟಿ, ವೆಂಡರ್ ಬೆನಿಫಿಷಿಯರಿ ಲಿಸ್ಟು, ಪೇಮೆಂಟು, ಅದರ್ಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಪೇಮೆಂಟ್ ಅಂತ ಹೇಳಿರುತ್ತೆ. ಸೊ ಅದ್ರ ಮೇಲೆ ನಾವು ಹಾಗೆ ಕ್ಲಿಕ್ ಮಾಡಿ ಹಿಡಿದು ಹಿಂಗೆ ಸ್ವಲ್ಪ ಪಕ್ಕಕ್ಕೆ ಬಂದರೆ ಇಲ್ಲಿ ವೆಂಡರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಓಪನ್ ಆಗುತ್ತೆ. ನೋಡಿ, ಅಪ್ರೂವ್ ವೆಂಡರ್ ಆರ್ ಬಲ್ಕ್ ವೆಂಡರ್ ಆರ್ ವೆಂಡರ್ ಲಿಸ್ಟ್ ಅಂತ. ಸೊ ಇಲ್ಲಿ 2 ಸರ್ಕಲ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಮ್ಯಾನ್ಯಲ್ ಎಂಟರ್ಡ್ ರೆಕಾರ್ಡ್ಸು, ಬಲ್ಕ್ ಅಪ್ಲೋಡ್ ಆ್ಯಂಡ್ ಅಪ್ರೂವ್ ವೆಂಡರ್ ಲಿಸ್ಟ್ ಅಂತ. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಸರ್ಕಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಬರ್ತದೆ. ಸೊ ನೋಡಿ, ನಾನೀಗ ಒಬ್ಬರನ್ನ ವೆಂಡರ್ ಆಗಿ ನಾನು ರಿಜಿಸ್ಟ್ರ್ ಮಾಡಿದ್ದೆ. ಸೊ ಈಗ ನಾನು ಅವರನ್ನು ಏನು ಮಾಡಬೇಕು, ಇಲ್ಲಿ ಅಪ್ರೂವ್ ಮಾಡಬೇಕು. ಸೊ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಇದನ್ನು ಕೊಡಿ, ಆಲ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗ್ರೀನ್ ಕಲರಲ್ಲಿ ಅಪ್ರೂವ್ ಅಂತ ಹೇಳಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲವೂ ಕೂಡ ಗ್ರೀನ್ ಕಲರಲ್ಲಿ ಬರ್ತದೆ. ಸೊ ಬಂದಾಗ ಅವರು ಅಪ್ರೂವ್ ಆಗಿದ್ದಾರೆ ಅಂತ ನೋಡಿ, ಇಲ್ಲಿ ಸಕ್ಸಸ್ ಅಂತ ಹೇಳಿ ಬರ್ತದೆ. ಇದಾದ ಮೇಲೆ ಮತ್ತೆ ಇಲ್ಲಿ ಅಪ್ರೂವ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಆಗ ಏನಾಗಿದೆ, ಇದು ವೆಂಡರನ್ನ ನಾವು ಚೆಕ್ಕರ್ ಲಾಗಿನಲ್ಲಿ ಅಪ್ರೂವ್ ಮಾಡಿದ್ದೀವಿ ಅಂತ. ಸೊ ಇದಿಷ್ಟು ಚೆಕ್ಕರ್ ಲಾಗಿನಲ್ಲಿ ನಾವು ವೆಂಡರ್ನ ಅಪ್ರೂವ್ ಮಾಡುವ ವಿಧಾನ. ಸೊ ಈ ರೀತಿ ನೀವು ವೆಂಡರ್ನ ಅಪ್ರೂವ್ ಮಾಡಿ. ಸೊ ಇದಾದ ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಈಗ ವೆಂಡರ್ ಅಪ್ರೂವ್ ಆಗಿದೆ. ಸೊ ಈ ರೀತಿ ಎಲ್ಲ ಗ್ರೀನ್ ಕಲರಲ್ಲಿ ಬರ್ತದೆ, ಇಲ್ಲಿ ಸಕ್ಸಸ್ ಅಂತ ಹೇಳಿ ಬರ್ತದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಇದನ್ನು ಇಲ್ಲೇನೆ ಮೆನುನಲ್ಲಿ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗೌಟ್ ಅಂತ ಹೇಳಿರುತ್ತೆ. ಸೊ ನಾವೀಗ ಚೆಕ್ಕರ್ ಲಾಗಿನಿಂದ ಲಾಗೌಟ್ ಆಗಬೇಕು. ಈಗ ನೆಕ್ಸ್ಟ್ ನಾವು ಮೇಕರ್ ಲಾಗಿನ್ನಲ್ಲಿ ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು ಈಗ ನಾವು ಬಿಲ್ಲನ್ನು ನಾವು ಜನ್ರೇಟ್ ಮಾಡ್ಕೋಬೇಕು. ಅದನ್ನು ಮೇಕರ್ ಲಾಗಿನಲ್ಲಿ ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ನಾನು ಮೇಕರ್ ಲಾಗಿನ್ ಆಗಿ ಬಿಲ್ಲನ್ನು ಹೇಗೆ ಜನ್ರೇಟ್ ಮಾಡೋದು ಅನ್ನೋದನ್ನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. 2 ಆಯಿತು. ಇನ್ನು